ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಮಧ್ಯಮ ಗಾತ್ರದ ಕಂಪನಿ ಇತ್ತು. ಆ ಕಂಪನಿ 6ಕ್ಕೇರದೆ 3ಕ್ಕಿಳಿದೆ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಚಲ್ತಾ ಹೇ ಅನ್ನೋ ಮನೋಭಾವ ಎಲ್ಲರದು. ಕಂಪನಿಯ ಮುಖ್ಯಸ್ಥ ಯೋಚನೆ ಮಾಡ್ದ, ಈ ಕಂಪನಿಯನ್ನು ಹೀಗೆ ಬಿಟ್ಟರೆ ಇದು ಮುಚ್ಚಿ ಹೋಗೋದು ಖಚಿತ. ಹೇಗಾದರೂ ಇವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಆಸೆ. ಒಂದು ಸೋಮವಾರ ಬೆಳಗ್ಗೆ ಎಲ್ಲ ಕಾರ್ಮಿಕರು ಕಾರ್ಖಾನೆಗೆ ಬಂದಾಗ ಅಲ್ಲಿನ ಸೂಚನಾ ಫಲಕ ನೋಟಿಸ್ ಬೋರ್ಡಲ್ಲಿ ಒಂದು ಪತ್ರ ಇತ್ತಂತೆ. ಈ ಕಂಪನಿ ಮುಂದುವರಿಯೋದಕ್ಕೆ ಕಾರಣವಾಗಿದ್ದಂಥ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಅವನ ಶವವನ್ನು ನಾವು ಈ ಕಚೇರಿಯ ಬೇಸ್ಮೆಂಟಲ್ಲಿ ಇಟ್ಟಿದ್ದೇವೆ. ಎಲ್ಲ ಕಾರ್ಮಿಕರು ಹೋಗಿ ಅವನಿಗೆ ಗೌರವವನ್ನು ಸೂಚಿಸಿ ಬಂದ ಮೇಲೆ ಕೆಲಸಕ್ಕೆ ಹೋಗಬೇಕು ಅಂತ ಇತ್ತು. ಎಲ್ರಿಗೂ ಆಶ್ಚರ್ಯ, ಅರೆ ನಮ್ಮ ಕಂಪನಿ ಮುಂದುವರಿಯೋದಕ್ಕೆ ಅಡ್ಡ ಇದ್ದಂಥ ವ್ಯಕ್ತಿ ಸತ್ತು ಹೋಗಿದ್ದಾನಂತಲ್ಲ, ಯಾವನವನು ನೋಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಸರತಿಯ ಸಾಲಿನಂತೆ ಹೋಗ್ತಾರೆ. ಕೆಳಗಡೆ ಬೇಸ್ಮೆಂಟಲ್ಲಿ ಒಂದು ಶವದ ಪೆಟ್ಟಿಗೆಯ ಮುಚ್ಚಳ ತೆಗೆದಿದೆ. ಪಕ್ಕದಲ್ಲಿ ಕಂಪನಿಯ ಮುಖ್ಯಸ್ಥ ನಿಂತಿದ್ದಾನೆ. ಒಬ್ಬೊಬ್ಬರಾಗಿ ಬಂದಂಥ ಕಾರ್ಮಿಕರು ಆ ಪೆಟ್ಟಿಗೆಯ ಒಳಗೆ ಇಣುಕಿ ನೋಡ್ತಾರೆ. ಒಂದು ಆಘಾತ ಆಗುತ್ತೆ ಮುಖದಲ್ಲಿ, ತಕ್ಷಣವೇ ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡ್ತಾರೆ. ಹೀಗೆ ಆಗ್ತಾ ಇರೋ ಕಾರ್ಮಿಕರ ಮುಖದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಎಲ್ಲವನ್ನು ಮುಖ್ಯಸ್ಥ ನೋಡ್ತಾ ಇರ್ತಾನೆ. ಏನು ಮಾಡಿರ್ತಾನೆ ಅಂದರೆ, ಆ ಶವದ ಪೆಟ್ಟಿಗೆಯ ಒಳಗೆ ಒಂದು ಕನ್ನಡಿಯನ್ನು ಇಟ್ಟಿರ್ತಾನೆ. ಸೊ ಕಾರ್ಮಿಕ ಬಗ್ಗಿ ನೋಡಿದಾಗ ಅವನ ಮುಖವೇ ಕಾಣುತ್ತೆ. ಓಹೋ, ಈ ಕಂಪನಿಯ ಏಳಿಗೆ ಆಗದೇ ಇರೋದಕ್ಕೆ ನಾನೂ ಕಾರಣ ಅನ್ನೋದು ಅವನ ಮನಸ್ಸಿಗೆ ತಾಗುತ್ತೆ. ತಕ್ಷಣವೇ ಆತ ಅಲ್ಲಿಂದ ಹೊರಗೆ ಬರ್ತಾನೆ. ಹೊರಗೆ ಬರೋಷ್ಟರಲ್ಲಿ ಆತನ ಮನಸ್ಸು ಬದಲಾವಣೆಯಾಗಿರುತ್ತಂತೆ. ಹಾಗಾಗಿ ಈ ಜಗತ್ತೂ ಸಹ ನಮ್ಮ ಪಾಲಿಗೆ ಒಂದು ಕನ್ನಡಿಯಂತೆ. ನಾವೇನು ಯೋಚನೆ ಮಾಡ್ತೇವೆ ಅದೇ ಈ ಜಗತ್ತಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಆಗಾಗ್ಗೆ ಒಂದು ಸಲ ತಮ್ಮ ಮುಖವನ್ನು ತಮ್ಮ ಮನೆಯ ಕನ್ನಡಿಯಲ್ಲಿ ನೋಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. ಈ ಕಥೆಯನ್ನು ಬರೆದಂಥ ಲೇಖಕರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ವನಿತಾ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹವ್ಯಾಸ ಡ್ರಾಯಿಂಗ್ ಮಾಡೋದು ಮತ್ತು ರಂಗೋಲಿ ಬಿಡಿಸೋದು. ವನಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಜಯರಾಜ್ ರೇಗು. ನಾನು ಮಂಗಳೂರಿನಿಂದ ಬಂದಿದ್ದೇನೆ. ನಾನು ತಾಂತ್ರಿಕಜ್ಞನಾಗಿ ಸೇವೆ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಸಂಗೀತ ನುಡಿಸುವುದು, ಸಂಗೀತವನ್ನು ಕೇಳುವುದು. ಜಯರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮೋನಿಕಾ ಎಚ್.ಎಂ. ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ, ಆನಗಲು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ರಂಗೋಲಿ ಬಿಡಿಸುವುದು, ಪುಸ್ತಕ ಓದುವುದು. ಮೋನಿಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ತುಳಜಾರಾಮ್ ಎನ್ ಪತಂಗಿ ಅಂತ. ನಾನು ಯಾದಗಿರಿ ಜಿಲ್ಲೆ ಗುರುಮಠ ತಾಲೂಕಿನ ಗಾಜರ್ಕೋಟ್ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸುಡುಕು, ಪದಬಂಧ ಬಿಡಿಸುವುದು. ತುಳಜಾರಾಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಯಂತ್ರ ಮಂತ್ರ ತಂತ್ರ, ಎನ್ ನರಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿ. ಅನುಭಾವದ ಒಂದು ನಿಚ್ಚಣಿಕೆ, ವಿಜಯ ದಬ್ಬೆ ಅವರು ಬೇಂದ್ರೆಯವರ ಬಗ್ಗೆ ಬರೆದಂಥ ಪುಸ್ತಕ. ಪ್ರಶ್ನೆ: 65ನೇ ರಾಷ್ಟ್ರೀಯ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಕಳಿಂಗ ಕ್ರೀಡಾಂಗಣ ಭುವನೇಶ್ವರ,
ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ದಿಲ್ಲಿ, ಶ್ರೀ ಕಂಠೀರವ ಕ್ರೀಡಾಂಗಣ ಬೆಂಗಳೂರು, ಸಾಲ್ಟ್ ಲೇಕ್ ಕ್ರೀಡಾಂಗಣ ಕೋಲ್ಕತ್ತಾ. ಮೊದಲಿಗೆ ತುಳಜಾರಾಮ್. ಆಯ್ಕೆ 1. ಆಯ್ಕೆ 1 ಭುವನೇಶ್ವರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಅವಕಾಶ, ಹೇಳಿಮ್ಮ. ಆಯ್ಕೆ 1. ಮೋನಿಕಾ ಅವರ ಉತ್ತರವೋ ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡು. ಆಯ್ಕೆ 1 ಉತ್ತರ ಸರಿಯಾಗಿದೆ. ಯಂತ್ರ ಮಂತ್ರ ತಂತ್ರ ಈ ಪುಸ್ತಕವನ್ನು ತುಳಜಾರಾಮ್ ಅವರಿಗೆ, ಬೇಂದ್ರೆಯವರ ಪುಸ್ತಕವನ್ನು ಮೋನಿಕಾ ಅವರಿಗೆ ಕೊಟ್ಟಿದ್ದೇವೆ. ಜೂನ್ 24ರಿಂದ 28ರವರೆಗೆ ಈ ಒಂದು ಸ್ಪರ್ಧೆ ನಡೆಯಿತು. 27 ರಾಜ್ಯಗಳು ಇದರಲ್ಲಿ ಭಾಗವಹಿಸಿದ್ವು. 600ಕ್ಕೂ ಹೆಚ್ಚು ಸ್ಪರ್ಧಿಗಳು ಇದ್ದರು. ಈ ವರ್ಷ ಜಪಾನ್ನಲ್ಲಿ ಏಷ್ಯನ್ ಕ್ರೀಡಾಕೂಟ ನಡೀತಾ ಇದೆ. ಆ ಕ್ರೀಡಾಕೂಟದಲ್ಲಿ ಭಾರತದ ಪರವಾಗಿ ಯಾರು ಸ್ಪರ್ಧಿಸಬಹುದು, ಆ ಯೋಗ್ಯತೆ ಇರೋರು ಯಾರು ಅನ್ನುವ ಹುಡುಕುವ ಕೆಲಸವನ್ನು ಈ ಒಂದು ಸ್ಪರ್ಧೆಯಲ್ಲಿ ನಡೀತಂತೆ. ಈಗ 2 ಪುಸ್ತಕ, ಬಾಲರಾಮಾಯಣ ನಾಟಕದ ಪುಸ್ತಕ, ನಗಿಸುವವನ ನೋವುಗಳು ಅನುಭವಗಳ ಮಾಲಿಕೆ, ಗಂಗಾವತಿ ಬಿ ಪ್ರಾಣೇಶ್ ಬರೆದಿರುವಂಥದ್ದು. ಪ್ರಶ್ನೆ: ಎಲ್ಲಿನೋ ವರ್ಷದಲ್ಲಿ ಭಾರತೀಯ ಜಲಸಂಪನ್ಮೂಲಗಳ ಮೇಲೆ ಯಾವ ದುಷ್ಪರಿಣಾಮ ಆಗಲಿದೆ? ನೋಡೋಣ. ಆಯ್ಕೆಗಳು: ನದಿಗಳಲ್ಲಿ ಸದಾ ಪ್ರವಾಹ ಇರುತ್ತದೆ, ಮೀನುಗಾರಿಕೆ ಲಾಭದಾಯಕವಾಗಬಹುದು, ಅಂತರ್ಜಲವು ಅತಿಯಾಗಬಹುದು, ಜಲಾಶಯಗಳ ನೀರಿನ ಮಟ್ಟ ಇಳಿಯಬಹುದು. ಮೊದಲಿಗೆ ವನಿತಾ, ಆನಂತರ ತುಳಜಾರಾಮ್. ಜಲಾಶಯಗಳ ನೀರಿನ ಮಟ್ಟ ಇಳಿಕೆ. ಆಯ್ಕೆ 4 ತುಳಜಾರಾಮ್. ಆಯ್ಕೆ 4. ಆಯ್ಕೆ 4 ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ನಗಿಸುವವನ ನೋವುಗಳು ಎನ್ನುವ ಪುಸ್ತಕ ವನಿತಾ ಅವರಿಗೆ, ಬಾಲರಾಮಾಯಣ ಕೃತಿಯನ್ನು ತುಳಜಾರಾಮ್ ಅವರಿಗೆ ನಾವು ಕೊಟ್ಟಿದ್ದೇವೆ. ಕೆರೆ, ಬಾವಿ, ನದಿ, ಜಲಾಶಯ ಹಾಗೂ ಅಂತರ್ಜಲ ಎಲ್ಲವೂ ಸಹ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಕುಡಿಯುವುದಕ್ಕೆ ನೀರು ಸಹ ಸಿಗೋದು ಕಷ್ಟ. ಕೃಷಿಯ ಇಳುವರಿ ತುಂಬ ಕಡಿಮೆ ಇರುತ್ತೆ. ವಿದ್ಯುತ್ತು ಸಹ ಸಮರ್ಪಕವಾಗಿ ಪೂರೈಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ವಸ್ತುಗಳ ಬೆಲೆ ಏನಿರುತ್ತೆ ಅದು ಹೆಚ್ಚಲಿದೆ ಅಂತ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇದೆಲ್ಲಕ್ಕೂ ಕಾರಣ ಎಲ್ಲಿನೋಗೆ ಕಾರಣ ಪರೋಕ್ಷವಾಗಿ ಮನುಷ್ಯ. ಕ್ಯಾನ್ಸರ್ಗೆ ಆನ್ಸರ್ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಬರೆದಂಥ ಪುಸ್ತಕ ಪ್ರವಾದಿ, ಭಾವಾರ್ಥ ಸಹಿತ, ಡಾಕ್ಟರ್ ಕೆ ಸರೋಜಾ ಬರೆದಂಥ ಕೃತಿ. ಪ್ರಶ್ನೆ: 2026-27ನೇ ಸಾಲಿಗೆ ಕ್ಲಾಸ್ 1 ಪ್ರವೇಶದ ವಯೋಮಿತಿಯಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಯಾವ ಕ್ರಮವನ್ನು ಪ್ರಕಟಿಸಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಪ್ರವೇಶವನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ, 1 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದೆ, 1 ವರ್ಷ ವಯೋಮಿತಿ ಶಾಶ್ವತ ಸಡಿಲಿಕೆ. ಬಜರ್ ಒತ್ತಿದ್ದಾರೆ ತುಳಜಾರಾಮ್, ಆನಂತರ ಮೋನಿಕಾ ಅವರು. ಆಯ್ಕೆ 2. ಆಯ್ಕೆ 2 1 ವರ್ಷ ವಯೋಮಿತಿ ಸಡಿಲಿಕೆ ಅಂತ ಹೇಳ್ತಾ ಇದ್ದಾರೆ. ಮೋನಿಕಾ. ಆಯ್ಕೆ 2 1 ವರ್ಷ. ಆಯ್ಕೆ 2 ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ನೋಡೋಣ. ಪ್ರವೇಶ ವಯೋಮಿತಿಯನ್ನು ಹೆಚ್ಚಿಸಿದೆ. ಉತ್ತರವನ್ನು ನೋಡೋಣ. 1 ವರ್ಷ ವಯೋಮಿತಿ ಸಡಿಲಿಕೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರವಾದಿ ಈ ಪುಸ್ತಕವನ್ನು ತುಳಜಾರಾಮ್ ಅವರಿಗೆ, ಕ್ಯಾನ್ಸರ್ಗೆ ಆನ್ಸರ್ ಅನ್ನೋ ಪುಸ್ತಕವನ್ನು ಮೋನಿಕಾ ಅವರಿಗೆ ಕೊಟ್ಟಿದ್ದೇನೆ. 2026-27ನೇ ಶೈಕ್ಷಣಿಕ ವರ್ಷಕ್ಕೆ 1ನೇ ಕ್ಲಾಸ್ಗೆ ಸೇರಬೇಕು ಅಂತ ಹೇಳ್ತಂದರೆ 60 ದಿನಗಳ ಒಂದು ವಯೋಮಿತಿಯನ್ನು ಕಡಿಮೆ ಮಾಡಿದೆ ಸರ್ಕಾರ. ಅಂದರೆ ಮಗು ಜೂನ್ 1ಕ್ಕೆ 6 ವರ್ಷ ತುಂಬದಿದ್ದರೂ ಪರವಾಗಿಲ್ಲ, 5 ವರ್ಷ 10 ತಿಂಗಳಾಗಿದ್ದರೆ ಸಾಕು, ನೀವು ಸೇರಿಸ್ಕೋಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಸದ್ಯಕ್ಕೆ 1 ವರ್ಷಕ್ಕೆ ಮಾತ್ರ ಈ ವಯೋಮಿತಿಯನ್ನು ಸಡಿಲಿಸಲಾಗಿದೆ ಅನ್ನೋ ಮಾತಿಯನ್ನು ಕೊಟ್ಟಿದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಒಂದು ಕಾನೂನಾತ್ಮಕ ಕೊಲೆ ಎನ್ನುವ ಪುಸ್ತಕ, ಶಿವಕುಮಾರ ಮಾವಲಿ ಬರೆದ ನಾಟಕ, ಹೊಂಗಿರಣ ಸಣ್ಣ ಕಥೆಗಳ ಸಂಗ್ರಹ, ಬಾಬು ಹಿರಣ್ಣಯ್ಯ ಅನುವಾದ ಮಾಡಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ದ, ಗಿಮ್, ಮ, ಕೋ, ತೆ. ಆಗಲೇ ಬಜರ್ ಒತ್ತಿದ್ದಾರೆ
ಜಯರಾಜ್ ಅವರು ಉತ್ತರ. ಮಳೆ ಕೊರತೆ, ಹ? ಮಳೆ ಕೊರತೆ ಆ ಕಡೆ ಈ ಕಡೆ. ಅಲ್ಲ, 10 ಮನೆ ಇದೆ, ಹ್ಞೂ. ನಾವು 5 ಲಕ್ಷ ಕೊಟ್ಟಿದ್ದೀವಿ, ಇನ್ನು 5 ಲಕ್ಷ ಸೇರಿಸಿ ಕೊಡಬೇಕು. ವಾಡಿಕೆಗಿಂತ ಕಡೆ ಮಳೆ ಕೊರತೆ, ವಾಡಿಕೆಗಿಂತ ವಾಡಿಕೆಗಿಂತ ಮಳೆ ಕೊರತೆ. ಮಳೆ ಕೊರತೆ. ಹಾಂ. ಹೇಳಿ ತುಳಜಾರಾಮ್. ವಾಡಿಕೆಗಿಂತ ಮಳೆ ಕೊರತೆ. ಅದೇ ಅದೇ ಉತ್ತರವನ್ನು ನೋಡೋಣ. ವಾಡಿಕೆಗಿಂತ ಮಳೆ ಕೊರತೆ ಉತ್ತರ ಸರಿಯಾಗಿದೆ. ಒಂದು ಕಾನೂನಾತ್ಮಕ ಕೊಲೆ ಅನ್ನೋ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಜಯರಾಜ್ ಅವರಿಗೆ. ಹಾಗೆಯೇ ಹೊಂಗಿರಣ ಸಣ್ಣ ಕಥೆಗಳ ಸಂಗ್ರಹ, ಈ ಪುಸ್ತಕವನ್ನು ತುಳಜಾರಾಮ್ ಅವರಿಗೆ ಕೊಟ್ಟಿದ್ದೇವೆ. ಪ್ಲಾಸ್ಟಿಕ್ಸ್ ಪುರಾಣ, ಡಾಕ್ಟರ್ MS ಮೂರ್ತಿ, ತೇಜ್ ಕುಮಾರ್ ಬರೆದಿರುವಂಥದ್ದು. ಗುಬ್ಬಚ್ಚಿಗಳು, ಮಂಗಳಾ ಪ್ರಸಾದ್ ಬರೆದಂತಹ ಪುಸ್ತಕ. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 69 ಕೂಡು 96, 97 ಕಳೆ 79, 13 ಗುಣಿಸು 13, 216 ಭಾಗಿಸು 9. ಜಯರಾಜ್ ಬಸರುತ್ತಿದ್ದಾರೆ. ಅಂತಿಮ ಉತ್ತರವನ್ನು ಕೇಳೋಣ. ಮೊದಲನೇ ಪ್ರಶ್ನೆ 165. ಅಲ್ಲಲ್ಲ, ಒಟ್ಟಿಗೆ ಗ್ರ್ಯಾಂಡ್ ಟೋಟಲ್. ಗ್ರ್ಯಾಂಡ್ ಟೋಟಲ್. ಇನ್ಯಾರಾದರೂ ಲೆಕ್ಕವನ್ನು ಪೂರ್ಣ ಮಾಡಿದ್ದೀರಾ? ಎಲ್ಲರೂ ಲೆಕ್ಕವನ್ನು ಮಾಡ್ತಾ ಇದ್ದಾರೆ. 13, 376. ಎಷ್ಟು ಸರ್? 376. 376. 6. ಹೌದು ಸರ್. 376. ವನಿತಾ, ಮೋನಿಕಾ, ತುಳಜಾರಾಮ್ ಯಾರೂ ಬಜರ್ ಒತ್ತಾ ಇಲ್ಲ. ಜಯರಾಜ್ ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 165, 18, 169, 24 ಎಲ್ಲವನ್ನು ಕೂಡಿದ್ರೆ 376 ಬಂದಿದೆ. ಈ ಉತ್ತರವನ್ನು ಜಯರಾಜ್ ಕೊಟ್ಟಿದ್ದಾರೆ. ಗುಬ್ಬಚ್ಚಿಗಳು ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿರುವ 2 ಪುಸ್ತಕ ಏನೋ ಹೇಳುತ್ತಿದ್ದಾರೆ. ಹಲವು ಲೇಖಕಿಯರು ಬರೆದಂಥ ಕಥಾಕೃತಿ. ಬದರಿ ಯಾತ್ರೆ, ಪ್ರವಾಸ ಕಥನ, TR ವರದರಾಜನ್ ಬಿಟ್ಟಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಟು, ಸು, ಲು, ತೋ, ವ, ಹೋ, ಳ, ಹಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಏನೂ ಹೊಡೆದಿಲ್ವಾ? ಕೋಲು ಹಿಟ್ಟು, ಹಿಟ್ಟು ಕೋಲು. ಉತ್ತರವನ್ನು ನೋಡೋಣ. ಹಿಟ್ಟು ಮೋಸ್ಟ್ಲಿ ಕೋಲಿದು ತೊಲಸು, ಕೋಲಿದೆ, ತೊಳೆಸುವ ಹಿಟ್ಟು ಅಲ್ಲ, ಬಜರ್ ಹಾಗೆ ಹೇಳಿದ್ರೆ ಪರಿಗಣಿಸಲ್ಲ. ಹಿಟ್ಟು ತೊಳೆಸುವ ಕೋಲು. ಹಿಟ್ಟು ತೊಳೆಸುವ ಕೋಲು. ಲಾ ಇದೆ, ಲಾ ಲೂ ಇದೆ, ಇಲ್ಲ, ಲೂ ಇಲ್ಲ, ಲೂನೆ ಸರ್ ಅದು. ಲಾ ಇದೆ, ಲೂ ಇದೆ. ಹೇಳಿದೆ, ನೀವು ಹೇಳಿ ವನಿತಾ, ಸರಿಯಾಗಿದೆ. ಸ್ಪಷ್ಟವಾಗಿ ಹೇಳಿಬಿಡಿ.
ಹಿಟ್ಟು ಹಾಂ, ಹಿಟ್ಟು. ತೊಳೆಸುವ ತಲ್- ಕೋಲು. ಹಿಟ್ಟು ತೊಳೆಸುವ ಕೋಲು. ಎರಡನೇದಾಗಿ ಯಾರು ಓದ್ತೀರಿ? ಹಿಟ್ಟು ಮೋನಿಕಾ ಅವರ? ಇಟ್ಟು ತೊಳಸುವ ಕೋಲು. ತೊಳೆಸುವ ಕೋಲು. ಇಟ್ಟು ತೊಳಸುವ ಕೋಲು. ಕರೆಕ್ಟ್ ಅಲ್ಲ ಸರ್? ಇಟ್ಟು ತೊಳಸುವ ಕೋಲು. ಸರಿ. ಹಿಟ್ಟು ತೊಳೆಸುವ ಕೋಲು. ಉತ್ತರವನ್ನು ನೋಡೋಣ. ಹಿಟ್ಟು ತೊಳೆಸುವ ಕೋಲು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ರಾಗಿ ಮುದ್ದೆ ಮಾಡೋಲ್ವಾ? ಮಾಡ್ತೀವಿ ಸರ್. ಮಾಡ್ತೀವಿ ಅಂದಮೇಲೆ ಮುದ್ದೆ ಕಟ್ಟೋದಕ್ಕೆ ಬೇಕೇ ಬೇಕಲ್ವಾ? ಅದಕ್ಕೆ ನಮ್ಗೆ? ಸರ್ ಹಿಟ್ಟು ಕನ್ಫ್ಯೂಷನ್ ತೊಳೆಸ್ಬೇಕು ಆಯಿತು ಅದು. ಸ್ವಲ್ಪ. ಅದಕ್ಕೆ ಒಂದು ಪ್ರತ್ಯೇಕ ಕೋಲನ್ನು ಇಟ್ಟಿರ್ತಾರೆ. ಹೌದು. ಆ ಕೋಲಿಂದ ಯಾವತ್ತಾದ್ರೂ ಏಟು ತಿಂದಿದ್ರೆ ಚೆನ್ನಾಗಿ ಜ್ಞಾಪಕ ಆಗುತ್ತೆ, ಏಟು ತಿಂದಿಲ್ಲ ಅಂದರೆ ಜ್ಞಾಪಕ ಆಗಲ್ಲ. ಪುಸ್ತಕ ಕೊಡಬೇಕಲ್ವಾ? ಒಂದು ಪುಸ್ತಕ ಏನೋ ಹೇಳುತ್ತಿದ್ದಾರೆ ಹಾಗೂ ಬದರಿ ಯಾತ್ರೆ, ವನಿತಾ ಅವರು ಮತ್ತು ಮೋನಿಕಾ ಅವ್ರಿಗೂ ಕೊಟ್ಟಿದ್ದೇವೆ. ಇನ್ನು 2 ಪುಸ್ತಕ, ಬಿಟ್ಟ ಜಾಗ ತುಂಬಿ, ಡಾಕ್ಟರ್ ಶ್ವೇತಾ BC ಬರೆದಿರುವಂಥದ್ದು, ಬದುಕು ಸುಂದರ, ರಂಗಸ್ವಾಮಿ ಮೂಕನಹಳ್ಳಿ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಚಿತ್ರದಲ್ಲಿರುವ ಫುಟ್ಬಾಲ್ ದಂತಕಥೆಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಗೆರ್ಡ್ ಮುಲ್ಲರ್, ಮಾರ್ಕೋ ವಾನ್ ಬ್ಯಾಸ್ಟನ್, ಫ್ರಾನ್ಸ್ ಬೆಕೆನ್ಬಾವರ್, ರಾಬರ್ಟೋ ಬ್ಯಾಗಿಯೋ. ಬಜರ್ ಒತ್ತಿದ್ದಾರೆ ತುಳಜಾರಾಮ್. ಆಯ್ಕೆ 3. ಆಯ್ಕೆ 3 ಫ್ರಾನ್ಸ್ ಬೆಕೆನ್ಬಾವರ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಮೋನಿಕಾ. ಆಯ್ಕೆ 3. ಆಯ್ಕೆ 3. ಉತ್ತರವನ್ನು ನೋಡೋಣ. ಫ್ರಾನ್ಸ್ ಬೆಕೆನ್ಬಾವರ್ ಉತ್ತರ ಸರಿಯಾಗಿದೆ. ಬದುಕು ಸುಂದರ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ ತುಳಜಾರಾಮ್ ಅವರಿಗೆ. ಬಿಟ್ಟ ಜಾಗ ತುಂಬಿ ಈ ಪುಸ್ತಕವನ್ನು ಮೋನಿಕಾ ಅವರಿಗೆ ಕೊಟ್ಟಿದ್ದೇವೆ. ಜರ್ಮನಿ ದೇಶದ ಆಟಗಾರ ಈತ ಫುಟ್ಬಾಲ್ ಕ್ರೀಡೆ ಏನಿದೆ ಅದರ ಎಂಪರರ್ ಅಂತೆ, ಆ ರೀತಿ ಆತನಿಗೆ ಒಂದು ಅಡ್ಡ ಹೆಸರು ಬಂದಿದೆ. ಈತನ ವಿಶೇಷ ಏನು ಅಂದರೆ, ಆಟಗಾರನಾಗಿ ಫಿಫಾ ವಿಶ್ವಕಪ್ಪನ್ನು ಗೆಲ್ತಾನೆ, ಹಾಗೆಯೇ ಕೋಚ್ ಆಗಿ ತನ್ನ ದೇಶದ ತಂಡ ಏನಿದೆ ಅದು ಫಿಫಾ ವಿಶ್ವಕಪ್ ಗೆಲ್ಲೋದಕ್ಕೆ ಸಹಾಯ ಮಾಡ್ತಾನೆ. ಹಾಗಾಗಿ ಒಂದು ವಿಶಿಷ್ಟವಾದ ದಾಖಲೆಯನ್ನು ಈತ ಪ್ರಪಂಚದಲ್ಲಿ ಮಾಡಿದ್ದಾನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಗುರುತಿಲ್ಲದವನು, ಪಥ್ಯವಲ್ಲದ್ದು, ಮೋಸಕ್ಕೊಳಗಾದವನು. ತುಳಜಾರಾಮ್ ಒಂದು ಉತ್ತರ. ಅನಾಮಧೇಯ. ಅನಾಮಧೇಯ. 3 ಶಬ್ದ ಸಿಕ್ತಾ? ಬಹುಶಃ ಸಿಕ್ಕಿಲ್ಲ ಅಂತ ಕಾಣುತ್ತೆ. ಇನ್ನೊಬ್ಬರು ಯಾರಾದರೂ ಪ್ರಯತ್ನಿಸಬಹುದು. ಹೇಳಿ ಜಯರಾಜ್. ಗುರುತಿಲ್ಲದವನು ಅಪರಿಚಿತ. ಇಲ್ಲದವನು ಅಂದರೆ 5ಕ್ಕಿಂತ ಜಾಸ್ತಿ ಅಲ್ಲ, ಅಪರಿಚಿತ. 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 ಯಾವ್ದಾದ್ರು ಒಂದು ಕೊಡಬೇಕು ನೀವು, 2 ಅಲ್ಲ. ಅಲ್ಲ, ಅಪರಿಚಿತ. ಅಪರಿಚಿತ. ಉತ್ತರವನ್ನು ನೋಡೋಣ. ಅಪರಿಚಿತ ಉತ್ತರ ಸರಿಯಾಗಿದೆ. ಎರಡನೇದು ಪಥ್ಯವಲ್ಲದ್ದು, ಅಪಥ್ಯ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ತುಳಜಾರಾಮ್. ವಂಚಿತ. ಉತ್ತರವನ್ನು ನೋಡೋಣ. ವಂಚಿತ ಉತ್ತರ ಸರಿಯಾಗಿದೆ. ಅವಳು ಎನ್ನುವ ಗಜಲ್ ಕೃತಿ ತುಳಜಾರಾಮ್ ಅವರಿಗೆ ಕೊಟ್ಟಿದ್ದೇವೆ. ಈಗ 4 ಪುಸ್ತಕಗಳನ್ನು ಕೊಡುವಂತಹ ಪ್ರಶ್ನೆ. ಸ್ವಾಸ್ಥ್ಯ ಚಿಂತನ, ಡಾಕ್ಟರ್ ಗಿರಿಧರ ಕಜೆ ಬರೆದದ್ದು. ಮುತ್ತಿನಾರತಿ ಬೆಳಗಿದೆ, ಸಾವಿತ್ರಿಬಾಯಿ ಫುಲೆ, ಮಾತೃಭೂಮಿ ಎನ್ನುವ ಕವನ ಸಂಕಲನ. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಪದಗಳನ್ನು ರೂಪಿಸಬೇಕು. 3ಕ್ಕಿಂತ ಹೆಚ್ಚು ಪದಗಳನ್ನು ರೂಪಿಸಿದವರಿಗೆ ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಈಗ ಬಂತು 12 ಅಕ್ಷರಗಳು. ಮು, ವಿ, ಮ, ಮಿ, ಶ, ದ್ರಿ, ಗು, ಟು, ದ, ಕೆ, ಶ್ಲೇ, ಹು.
ವನಿತಾ ಗುಟುಕು, ಗುಟುಕು, ದಶಮಿ, ದಶಮಿ, ಶ್ಲೇಷ. ಶ್ಲೇಷ ಅಂದರೆ 2 ಅಕ್ಷರ ಆಯ್ತು. 3 ಅಕ್ಷರ 3 ಅಕ್ಷರ ಬೇಕು. ಅಥವಾ ಜಯರಾಜ್ ಮಾಡಿಲ್ಲ. ಗೊತ್ತಾಗ್ತಾ ಇಲ್ವಾ? ಮೋನಿಕಾ ಗೊತ್ತಾಗ್ತಾ ಇಲ್ಲ. ತುಳಜಾರಾಮ್ ಮುದ್ರಿಕೆ, ಗುಟುಕು, ಮುದ್ರಿಕೆ, ಗುಟುಕು, ಗುಟುಕು, ಎರಡೇ ಶಬ್ದವ. ಉತ್ತರವನ್ನು ನೋಡೋಣ. ಮಿಟುಕು, ವಿಶ್ಲೇಷ, ಮುದ್ರಿಕೆ, ಮೊಟಕು, ಗುಟುಕು, ಕುಮುದ ಇವೆಲ್ಲ ಆಗ್ತಾ ಇತ್ತು. ಚಿಂತೆ ಇಲ್ಲ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. ಒಬ್ಬರಿಗೆ ಮಾತ್ರ ಬಜರ್ ಒತ್ತಿ ಉತ್ತರ ಕೊಡೋ ಅವಕಾಶ ಇದೆ. ದಯವಿಟ್ಟು ಆಯ್ಕೆಗಳು ಬರೋವರಿಗೆ ತಾವು ಕಾಯಬೇಕು. ಆನಂತರ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಈಗ ಆರಂಭಿಸೋಣ. ಮೊದಲ ಪ್ರಶ್ನೆ. ಅರ್ಘ್ಯವನ್ನು ಸಾಮಾನ್ಯವಾಗಿ ಯಾರಿಗೆ ನೀಡುವರು? ಆಯ್ಕೆಗಳು: ಚಂದ್ರನಿಗೆ, ಸೂರ್ಯನಿಗೆ. ಹೇಳಿ ಜಯರಾಜ್. ಸೂರ್ಯ. ಸೂರ್ಯನಿಗೆ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ದಿ ಹಿಬ್ರೂ ಬೈಬಲ್ ಎಂದು ಯಾವುದನ್ನು ಕರೆಯುತ್ತಾರೆ? ಹೊಸ ಒಡಂಬಡಿಕೆ. ಆಯ್ಕೆಗಳು: ಹೊಸ ಒಡಂಬಡಿಕೆ, ಹಳೆಯ ಒಡಂಬಡಿಕೆ. ಉತ್ತರ ಹಳೆಯ ಒಡಂಬಡಿಕೆ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಇಸ್ಲಾಂ ಧರ್ಮದಲ್ಲಿ ತವಾಹಿದ್ ಎಂದರೆ ಏನು? ಆಯ್ಕೆಗಳು: ಹಲವು ದೇವರು, ದೇವರು ಒಬ್ಬನೇ. ತುಳಜಾರಾಮ್. ದೇವರೊಬ್ಬನೇ. ಉತ್ತರವನ್ನು ನೋಡು. ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಜಗತ್ತಿನಲ್ಲಿ ಬೌದ್ಧ ಧರ್ಮವನ್ನು ಪರಿಪಾಲಿಸುತ್ತಿರುವವರ ಸಂಖ್ಯೆ ಸುಮಾರು ಎಷ್ಟಿದೆ? ಹೇಳಿ. 2 ಮಿಲಿಯನ್. 2 ಬಿಲಿಯನ್. ಬಿಲಿಯನ್. ಬಿಲಿಯನ್ನ ಬಿಲಿಯನ್. ಮಿಲಿಯನ್ನ? ಬಿಲಿಯನ್. 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 ಆಯ್ಕೆಗಳು: 320 ದಶಲಕ್ಷ, 420 ದಶಲಕ್ಷ. ಬಿಲಿಯನ್ನಲ್ಲಿಲ್ಲ, ಮಿಲಿಯನ್ನಲ್ಲಿದ್ದಾರವರು. ಉತ್ತರವನ್ನು ನೋಡು. 320 ಮಿಲಿಯನ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಶ್ರವಣಬೆಳಗೊಳವು ಯಾರ ಮೂರ್ತಿಗಾಗಿ ಪ್ರಸಿದ್ಧ? ಆಯ್ಕೆಗಳು ಅನ್ನುವಷ್ಟರಲ್ಲಿ ವನಿತಾ ಬಜರ್ ಒತ್ತಿದ್ದಾರೆ. ಗೊಮ್ಮಟೇಶ್ವರ. ಆಯ್ಕೆಗಳು: ಹನುಮಂತ, ಗೊಮ್ಮಟೇಶ್ವರ. ಉತ್ತರವನ್ನು ನೋಡೋಣ. ಗೊಮ್ಮಟೇಶ್ವರ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸ್ಟೆಲ್ಲಾರ್ ಅಸ್ಟ್ರಾನಮಿ ಎಂದರೆ ಏನು? ಆಯ್ಕೆಗಳು: ನಕ್ಷತ್ರಗಳ ಅಧ್ಯಯನ, ಗ್ರಹಗಳ ಅಧ್ಯಯನ. ಹೇಳಿ ತುಳಜಾರಾಮ್. ನಕ್ಷತ್ರಗಳ ಅಧ್ಯಯನ. ಉತ್ತರವನ್ನು ನೋಡೋಣ. ನಕ್ಷತ್ರಗಳ ಅಧ್ಯಯನ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಪ್ರಪಂಚಾದ್ಯಂತ ಸುಮಾರು ಎಷ್ಟು ನಮೂನೆಯ ಹಕ್ಕಿಗಳಿವೆ ಎನ್ನಲಾಗಿದೆ? ಆಯ್ಕೆಗಳು: 11,000, 21,000. ತುಳಜಾರಾಮ್. 21,000. ಉತ್ತರವನ್ನು ನೋಡೋಣ. 11,000 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಒಂದು ಪರ್ವತವನ್ನು ಹತ್ತಿ ಮೇಲೆ ಹೋಗುತ್ತಿರುವಂತೆ ಉಷ್ಣತೆಯು ಏನಾಗುತ್ತದೆ? ತುಳಜಾರಾಮ್. ಹೆಚ್ಚಾಗುತ್ತದೆ. ಹೆಚ್ಚಾಗುತ್ತದೆ. ಕಡಿಮೆ. ಆಯ್ಕೆಗಳು: ಕಡಿಮೆಯಾಗುತ್ತದೆ, ಹೆಚ್ಚುತ್ತದೆ. ಉತ್ತರ ಕಡಿಮೆಯಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅದಕ್ಕೆ ಮಂಜುಗಡ್ಡೆ ಮೇಲ್ಮೇಲೆ ಸಿಗುತ್ತೆ, ಕೆಳಗಡೆ ಸಿಗೋದಿಲ್ಲ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಪ್ರತಿದಿನ ಸುಮಾರು ಎಷ್ಟು ಜನರು ಚಲನಚಿತ್ರಗಳನ್ನು ನೋಡುತ್ತಾರೆ ಎನ್ನಲಾಗಿದೆ? ಆಯ್ಕೆಗಳು: 50 ದಶಲಕ್ಷ, 30 ದಶಲಕ್ಷ. ಮೊದಲಿಗೆ ತುಳಜಾರಾಮ್. 30 ದಶಲಕ್ಷ. 30 ದಶಲಕ್ಷ. ಉತ್ತರವನ್ನು ನೋಡೋಣ. 30 ದಶಲಕ್ಷ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಫಿಫಾ ವಿಶ್ವಕಪ್ ಸ್ಪರ್ಧೆ ಆರಂಭವಾದ ದಿನದಿಂದ ಇಂದಿನವರೆಗೆ ಪ್ರತಿ ವರ್ಷ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯುತ್ತಿರುವ ಏಕೈಕ ದೇಶ ಯಾವುದು? ಹೇಳಿ ತುಳಜಾರಾಮ್. ಬ್ರೆಜಿಲ್. ಬ್ರೆಜಿಲ್. ಆಯ್ಕೆಗಳು: ಅರ್ಜೆಂಟೀನಾ ಮತ್ತು ಬ್ರೆಜಿಲ್. ಉತ್ತರ ಬ್ರೆಜಿಲ್ ಸರಿಯಾಗಿದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವನಿತಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಧನ್ಯವಾದಗಳು.
ಜಯರಾಜ್ ಅವರಿಗೆ ದೊರೀತಾ ಇದೆ 4 ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ಮೋನಿಕಾ ಅವರಿಗೂ ಸಹ 4 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ತುಳಜಾರಾಮ್ ಅವರಿಗೆ 10 ಪುಸ್ತಕಗಳು ಸಿಗ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. 100 ಅಂಕಗಳನ್ನು ಗಳಿಸಿದರೆ 1 ಪುಸ್ತಕ ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಡಾಕ್ಟರ್ ನರಹರಿ ಮತ್ತು IAD ಆನೆಕಾಲು ರೋಗಕ್ಕೆ ವಿಶೇಷವಾದ ಚಿಕಿತ್ಸೆಯನ್ನು ನೀಡುವಂಥ ವೈದ್ಯರು ಈ ಪುಸ್ತಕ ಕೊಟ್ಟಿದ್ದೇನೆ. ಮತ್ತೊಮ್ಮೆ ಅಭಿನಂದನೆಗಳು. ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ 100 ಪುಸ್ತಕಗಳ ಪಟ್ಟಿಯಲ್ಲಿ ದ ಹಿಸ್ಟರಿ ಆಫ್ ಪೆಲೋಪೊನೇಷಿಯನ್ ವಾರ್ ಎನ್ನುವ ಪುಸ್ತಕ ಒಂದು ಸ್ಥಾನವನ್ನು ಪಡೆಯುತ್ತೆ. ಥೂಸಿಡೈಸಿಸ್ ಬರೆದಂಥ ಈ ಗ್ರೀಕ್ ಐತಿಹಾಸಿಕ ಗ್ರಂಥ ಏನಿದೆ, ಇದು ಮುಖ್ಯವಾಗಿ ಯುದ್ಧದ ಕಥೆಯ ಜೊತೆಗೆ ಮನುಷ್ಯನ ಗುಣಲಕ್ಷಣಗಳನ್ನು ವಿವರಿಸುತ್ತೆ. ಇದು ಅಧಿಕಾರ, ಭಯ ಮತ್ತು ಮಾನವ ಸ್ವಭಾವದ ಏನಿದೆ ಆ ಸ್ವಭಾವದ ಶಾಶ್ವತ ಪಾಠಗಳನ್ನು ಇದು ತೋರಿಸುತ್ತೆ. ಅದರಲ್ಲೂ ಸಹ ಒಂದು ಯುದ್ಧ ನಡೆಯುತ್ತೆ ಅಂದರೆ ಆ ಯುದ್ಧದ ಹಿಂದೆ ಇರುವ ಅಧಿಕಾರದ ಆಸೆ, ಭಯ, ಸ್ವಾರ್ಥ, ಮೈತ್ರಿ, ರಾಜಕೀಯ ಕುತಂತ್ರ, ಜನತಂತ್ರದ ದೌರ್ಬಲ್ಯ, ಜೊತೆಗೆ ಮಾನವನ ಸ್ವಭಾವಗಳು ಇವೆಲ್ಲವೂ ಸೇರಿಕೊಂಡು ಯುದ್ಧ ಹೇಗೆ ನಡೆಯುತ್ತೆ ಅಂತ ಒಂದು ವಿಚಾರವನ್ನು ತಿಳಿಸುತ್ತೆ ಈ ಒಂದು ಪುಸ್ತಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.